Hi here friends, welcome back to Prithvi Informs. Within ICC T20 World Cup 24 ಟೀಮ್ ಇಂಡಿಯಾ ಇಂಡಿಯನ್ ಸ್ಕ್ವಾಡ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ 24ಗೆ ಇಲ್ಲಿ 15 ಮೆಂಬರ್ಸ್ ಆಫ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ 5 ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ರೀಸೆಂಟಾಗಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋರು ಕೂಡ ಈ ಒಂದು ಸ್ಕ್ವಾಡಲ್ಲಿ ಅನೌನ್ಸ್ ಆಗಿದ್ದಾರೆ. ಹಾಗೆ ಅವರು ಕೂಡ ಈ ಒಂದು ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಹೇಗಿದೆ ಈ ಒಂದು ಸ್ಕ್ವಾಡ್ ಅಂತ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ನೋಡ್ತಾರೆ, ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಟೀಮ್ ಇಂಡಿಯಾ ಕೂಡ ಈ ಒಂದು ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು T20 ವರ್ಲ್ಡ್ ಕಪ್ 24ಗೆ 15 ಮೆಂಬರ್ಸ್ ಆಫ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಟೀಮ್ ಇಂಡಿಯಾ ಲೀಡ್ ಮಾಡ್ತಾ ಇರೋದು ರೋಹಿತ್ ಶರ್ಮಾ ಅವರು ಆಗಿರ್ತಾರೆ. ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಡಿಕ್ಲೇರ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟೀಮ್ ಇಂಡಿಯಾ ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿರೋದು ರೋಹಿತ್ ಶರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಇನ್ನು ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ನೋಡಿದ್ದಾರೆ ಯಾವ ರೀತಿ ಇದೆ ಅಂತ ನೋಡಿದರೆ, ಇಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಬರ್ತಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಟಾಪ್ ಆರ್ಡರಲ್ಲಿ ಇವರು 3 ಜನ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಆರ್ಡರ್ಸ್ ಅಂತ ಬಂದಾಗ ನಿಮಗೆ ಶಿವಮ್ ದುಬೆ ಅವರು ಇದ್ದಾರೆ. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಷಬ್ ಪಂತ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಸಂಜು ಸ್ಯಾಮ್ಸನ್ ಅವರು ಕೂಡ ಇಲ್ಲಿ ತಗೊಂಡಿದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ 24ಗೆ ಅಂತ ಹೇಳ್ಬೋದು. ಇವರು ಕೂಡ ರೀಸೆಂಟಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದು. ಹಾಗೆ ಮ್ಯಾಚ್ ವಿನಿಂಗ್ ನಾಕೌಟ್ ಆಗಿರೋದ್ರಿಂದ ಈ ಒಂದು 4 ಜನ ಈ ಒಂದು ಮಿಡಲ್ ಆರ್ಡರಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇವರು 4 ಜನ ಇರ್ತಾರೆ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಹಾಗೆ ಆಲ್ರೌಂಡರ್ಸ್ ಆಗಿ ನೋಡಿದರೆ ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಸಖತ್ತಾಗಿ ಪಿಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ರವೀಂದ್ರ ಜಡೇಜಾ ಅವರು ಇದ್ದಾರೆ. ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಆಲ್ರೌಂಡರ್ಸ್ ಎಷ್ಟು ಜನ ಇರ್ತಾರೆ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಹಾಗೆ ಅಕ್ಷರ್ ಪಟೇಲ್ ಅವರು ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಬೌಲರ್ಸ್ ಆಗಿ ನೋಡ್ತಾರೆ ನಿಮಗೆ ಇಲ್ಲಿ ಸಖತ್ತಾಗಿ ಪಿಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಯಜುವೇಂದ್ರ ಚಹಲ್ ಕೂಡ ಕಂಬ್ಯಾಕ್ ಮಾಡಿದ್ದಾರೆ ಈ ಒಂದು ಟೀಮ್ ಇಂಡಿಯಾಗೆ. ಹಾಗೆ T20 ವರ್ಲ್ಡ್ ಕಪ್ ಕೂಡ ಅನೌನ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕುಲ್ದೀಪ್ ಯಾದವ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಹರ್ಷದೀಪ್ ಸಿಂಗ್ ಅವರು ಕೂಡ ಈ ಒಂದು T20 ವರ್ಲ್ಡ್ ಕಪ್ 24ರಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಸ್ಕ್ವಾಡಲ್ಲಿ ಅಂತ ಹೇಳ್ಬೋದು. ಹಾಗೆ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ಅನೌನ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾದ 15 ಮೆಂಬರ್ಸ್ ಆಫ್ ಸ್ಕ್ವಾಡ್ ಕೂಡ ಈ ರೀತಿ ಇದೆ ಅಂತ ಹೇಳ್ಬೋದು. ಇಲ್ಲಿ T20 ವರ್ಲ್ಡ್ ಕಪ್ 24 ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ 5 ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಆಗಿ ನಿಮಗೆ ಶುಭಮ್ ಗಿಲ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಂಕು ಸಿಂಗ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಇದು ಒಂಥರ ಸ್ಕ್ವಾಡಲ್ಲಿ ಇರುವಂಥ ಪ್ಲೇಯರು ಇಲ್ಲಿ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ರೀಸೆಂಟಾಗಿ ಕೂಡ ಇಂಡಿಯಾಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ರೀಸೆಂಟಾಗಿ ಅವರ ಒಂದು IPL ಫಾರ್ಮ್ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಮ್ಯಾಚಸ್ಗಳು ಅವ್ರಿಗೂ ಸಿಗಲಿಲ್ಲ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಇಟ್ಕೊಂಡಿದ್ದಾರೆ. ಮೇ ಬಿ ಅವರು ಇನ್ನೂ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಮೇ ಬಿ ಸ್ಕ್ವಾಡಲ್ಲಿ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ರಿಂಕು ಸಿಂಗ್ ಅವರು ಇದ್ದಾರೆ. ಹಾಗೆ ಶುಭಮ್ ಗಿಲ್ ಅವರು ಇದ್ದಾರೆ. ಹಾಗೆ ಬೌಲರ್ ಆಗಿ ನಿಮಗೆ ಖಲೀಲ್ ಅಹ್ಮದ್ ಅವರು ಇದ್ದಾರೆ. ಹಾಗೆ ಅವೇಶ್ ಖಾನ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಇದು ನಮ್ಮ ಟೀಮ್ ಸ್ಕ್ವಾಡ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು T20 ವರ್ಲ್ಡ್ ಕಪ್ 24ಗೆ ಅಂತ ಹೇಳ್ಬೋದು. ಸ್ಕ್ವಾಡ್ ಕೂಡ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಓಪನ್ ಮಾಡಿದ್ರೆ ಅದು ತುಂಬ ಸಖತ್ತಾಗಿರುತ್ತೆ. ಹಾಗೆ ಇಲ್ಲ ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಟೀಮ್ ಬ್ಯಾಲೆನ್ಸ್ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಇನ್ನೂ ಒಂದು ಎಕ್ಸ್ಟ್ರಾ ಬ್ಯಾಟರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿರುವಂಥವ್ರು ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ತುಂಬ ಸಖತ್ತಾಗಿ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಟೀಮ್ ಇಂಡಿಯಾ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಖತ್ತಾಗಿರೋ ಆಲ್ರೌಂಡರ್ಸು ಕೂಡ ಪಿಕ್ ಮಾಡ್ಕೊಂಡಿದ್ದಾರೆ. ಶಿವಮ್ ದುಬೆ ಅವರು ತುಂಬ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಹಾಗೆ ಬೌಲ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಯಾಟಿಂಗ್ ಕೂಡ ಎಷ್ಟು ಗುಡ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರವೀಂದ್ರ ಜಡೇಜಾ ಅವರು ಮತ್ತು ಅಕ್ಷರ್ ಪಟೇಲ್ ಅವರು ಕೂಡ ತುಂಬ ಸಖತ್ತಾಗಿ ಮಾಡ್ತಾರೆ ಅವರ ಒಂದು ಬೌಲಿಂಗಲ್ಲಿ. ಹಾಗೆ ಬ್ಯಾಟಿಂಗಲ್ಲೂ ಕೂಡ ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಅಷ್ಟು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ರೀಸೆಂಟ್ ಫಾರ್ಮಲ್ಲಿ ನೋಡುವಂಥ ಆಗಲಿ. ಇಷ್ಟು ನಮ್ಮ ಟೀಮ್ ಇಂಡಿಯಾದ ಈ ಒಂದು ಇಂಡಿಯನ್ ಸ್ಕ್ವಾಡ್ ಕಂಡೀಷನ್ ಆಗಿತ್ತು. ಹಾಗೆ ಇಂಡಿಯನ್ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ನಮ್ಮ ಟೀಮ್ ಇಂಡಿಯಾದ ಇಂಡಿಯನ್ ಸ್ಕ್ವಾಡ್ ಈ ಒಂದು T20 ವರ್ಲ್ಡ್ ಕಪ್ 24ಗೆ ಅಂತ ಹೇಳ್ಬೋದು. ನಿಮಗೆ ಏನಂತ ಈ ಒಂದು ಸ್ಕ್ವಾಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.